ಯಾಕೆ ಮಕ್ಕಳಿಗೆ ಶಿಕ್ಷಣ ಕೊಡಿಸ್ಬೇಕಂದ್ರ ತಾಯಂದ್ರು ಇವತ್ತು ನಿಮ್ಮ ಮಗ ಒಬ್ಬ ತಹಸೀಲ್ದಾರ್ ಆಗ್ಲಿ, ಒಬ್ಬ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ಲಿ. ಒಬ್ಬ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಿದ್ರೆ ಎಷ್ಟೈತಿ ಗೊತ್ತಾ? 30 ರಿಂದ 40 ಸಾವಿರ ರೂಪಾಯಿ ಪಗಾರ ಐತಿ. ಅದ ನಿಮ್ಮ ಮಕ್ಕಳನ್ನ ಮೈಲಾರ ಗುಡ್ಡಕ್ಕೆ ಹುಲಿಗೆ ಗುಡ್ಡಕ್ಕೆ ಕಳಿಸ್ರಿ, ಜಾತ್ರೆ ಮಾಡ್ಕೊಂತ ಕಳಿಸ್ಬಿಡ್ರಿ. ಅವ್ರು ಹೇಳ್ಬಿಡ್ತಾರ ಜಾತ್ರೆ ಮಾಡ್ಕೊಂತ. ಜಾತ್ರೆ ಮಾಡೋದ್ರಿಂದ ದೇವ್ರಿಗೆ ಕೋಣ ಕಡಿಯೋದ್ರಿಂದ ಯಾರು ಉದ್ಧಾರ ಆಗಲ್ಲ. ನಿಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡಿಸ್ರಿ, ಒಳ್ಳೊಳ್ಳೆ ಅಧಿಕಾರಿಗಳನ್ನಾಗಿ ಮಾಡ್ರಿ. ಅಂದಾಗ ಮಾತ್ರ ನೀವೆಲ್ಲರೂ ಬದಲಾಗ್ತೀರಿ, ನಿಮ್ಮ ಮನೆಗಳು ಬದಲಾಗ್ತಾವ, ನಿಮ್ಮ ಮನಸ್ಸುಗಳು ಬದಲಾಗ್ತಾವ ಅಂತ ಮಾತುಗಳನ್ನ ಇವತ್ತು ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ನನ್ನ ತಾಯಂದ್ರಿಗೆ ಒಬ್ರ್ಯಾರು ತಾಯಂದ್ರು ಸೊಸಿಗೆ ಮಕ್ಕಳಾಗಲ್ಲ ಅಂತ ಅಜ್ಜನ ಕಡೆ ಬಂದ್ರಂತ. ತಾಯಿ ನನ್ನ ಸೊಸಿಗೆ ಮಕ್ಕಳಾಗಲ್ಲ, ಅಜ್ಜಿ ಏನ್ ಮಾಡ್ಬೇಕು? ಅಲ್ಲವಾ ತಾಯಿ ನಿನ್ನ ಸೊಸಿಗೆ ಮಕ್ಕಳಾಗಲ್ಲ ಅಂದ್ರೆ ಗಂಡ ಹೆಂಡತಿ ಕಣ್ಣಿನಾಗ ಬಾಳ್ಬೇಕು ಅದ್ರ ಮಕ್ಕಳಾಕಂದ್ರು. ನೀಯಾ ಸ್ವಾಮಿ ಅಲ್ಲಿ ಹೋದ್ರೆ ಚೀಟಿ ಕಟ್ಟಿ ಕೊಟ್ಟಿದ್ರ ಮಕ್ಕಳಾಕವ್. ಹೌದಲ್ರಿ? ಚೀಟಿ ಕಟ್ಟಿದ್ರ ಮಕ್ಕಳಾಕವ ಅಂದ್ರ ಎಲ್ಲರಿಗೂ ಚೀಟಿ ಕಟ್ಟಿ ಕೊಟ್ಬಿಡ್ತು. ಎಲ್ಲರಿಗೂ ಚೀಟಿ ಕಟ್ಟಿ ಕೊಟ್ರೆ ಮಕ್ಕಳಾಕವ ಅಂದ್ರ ಎಲ್ಲರಿಗೂ ಚೀಟಿನ ಕಟ್ಕೊಂತ ಹೋಗ್ಬಿಟ್ರ ಲಗ್ನ ಯಾಕಾಗಬೇಕು? ಚೀಟಿ ಕಟ್ಕೊಡುದು ಮಕ್ಕಳು ಹಿಡಿದು, ಚೀಟಿ ಕೊಡುದು ಮಕ್ಕಳು. ಅದಕ್ಕ ಬಾಬಾ ಸಾಹೇಬ್ರು ಏನ್ ಹೇಳ್ತಾರ ಅಂದ್ರ ಶಿಕ್ಷಣವನ್ನ ಕಲಿಸ್ರಿ, ಸಂಘಟನೆಯನ್ನು ಮಾಡ್ರಿ, ಹೋರಾಟವನ್ನು ಮಾಡ್ರಿ. ಇವತ್ತು ಈ ಕಾರ್ಯಕ್ರಮ ಆಯೋಜನೆ ಮಾಡ್ತಕ್ಕಂಥವ್ರು ಏನಿದಾರ ಇವರೆಲ್ಲರೂ ಕೂಡ ಒಗ್ಗಟ್ಟಾಗಿ ಈ ಕಾರ್ಯಕ್ರಮವನ್ನು ಮಾಡಿದ್ರ ಕಾರ್ಯಕ್ರಮ ಆಗ್ತೈತಿ. ಇವತ್ತು ಸಾಕಷ್ಟು ಜನ ಕೆಡಿಸ್ಬೇಕನ್ನೋರು ಇರ್ತಾರ, ಕಾರ್ಯಕ್ರಮವನ್ನು ಕೆಡಿಸ್ಬೇಕನ್ನೋರು ಇರ್ತಾರ. ಅದಕ್ಕೆಲ್ಲ ಯಾವುದೇ ರೀತಿಯಿಂದ ತಲೆ ಕೆಡಿಸ್ಕೊಳ್ತಾರೆ. ಇವತ್ತು ಎಲ್ಲ ತಾಯಂದ್ರು ಒಗ್ಗಟ್ಟಾಗಿ ಬದುಕಿ ಬಾಳಿ ನಿಮ್ಮ ಮನೆಗಳನ್ನ, ಈ ತಗಡಿನ ಮನೆಗಳನ್ನ ತೆಗೆದು ಬಿಲ್ಡಿಂಗ್ ಹಾಕ್ಸುವಂತ ಶಕ್ತಿಯನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನೀಡಲಿ ಅಂತ ಈ ಮೂಲಕ ನಾನು ಕೇಳ್ಕೊಂತ ಇದ್ದೀನಿ. ಇವತ್ತು ತಾವು ವಿಚಾರ ಮಾಡ್ರಿ, ನಾಗಪ್ಪನ ಮಾಡಿಸ್ತೀರಿ, ಹರ್ಲಿ ಎಲ್ಲಿ ತರ್ತೀರಿ? ಕೆರೆಯಾಗ ಎಲ್ಲರೂ ಹೋಗಿರ್ತಾರ ಅಂತ ಕೆರೆಯಾಗ ಹರ್ಲ್ ತಂದು ಹಾವು ಮಾಡ್ತೀರಿ, ಅದಕ್ಕೆ ಹಾಲು ಹಾಕ್ತಿರಿ. ಆ ಹಾಲು ಏನಾಗುತ್ತ ಹಾಲು ಎಲ್ಲ ಹರ್ಲಿಗೆ ಹಾಳಾಗದ. ಅದ ಮಕ್ಕಳಿಗೆ ಕೆಲವೊಂದಿಷ್ಟು ಬಾಬಾ ಸಾಹೇಬ್ರಿಗೆ ತಿನ್ನಕ್ಕ ಕುಳಿರ್ಲಿಲ್ಲ ಅಂತ ಒಂದು ಸಂದರ್ಭದೊಳಗ ಸಂವಿಧಾನವನ್ನ ಬರೆದ್ರು. ತಿನ್ನಕ್ ಕುಳಿರ್ಲಿರಂತ ಒಂದು ಸಂದರ್ಭದೊಳಗ ಕಷ್ಟಪಟ್ಟು ನಮ್ಮೆಲ್ಲ ಸಮಾಜ